ತಾಯಿಗೆ ವಿಶ್ವ ಯಾರು ಹಾಕದೇ ಇರಲಿ ನಂಜಾಗದಿರಲಿ ನೆಲಜಾಲ ಶಿಲೆ ಮುಂಕಾಗದಿರಲಿ ನಮ್ಮ ಬದುಕು ಮುಂಕಾಗದಿರಲಿ ನಮ್ಮ ಬದುಕು ಭೂಮಿ ತಾಯಿಗೆ ವಿಶ್ವ ಯಾರು ಹಾಕದೇ ಇರಲಿ ನಂಜಾಗದಿರಲಿ ನೆಲಜಾಲ ಕಲಪಣ್ಣ ಏನ್ರಿ ಇದ ಗಿಡ ಬಾರಿ ಬೆಳೆಸಿರಿ ಏನಿದ್ರಾಗ ವಕ್ರ ಕಾಣಂಗೇ ಇಲ್ಲ ನಮ್ಗೆ ಬೆಳೆದತ್ರಿ ಇದ ಏನ ಇದಕ್ಕೆ ನಾವು ಏನು ಮಾಡಿಲ್ಲ ಶಶಿಕಾಂತ ಸಾವಯವದಾಗ ನಾವು 7 ವರ್ಷದಿಂದ ಬಂದಿದ್ವಿ ಈಗ 2 ವರ್ಷ ಆಯ್ತು ಇದನ್ನ ಮಾಡಾಕಿದ್ದೀವಿ ನಾವು ಈಗ ನೀರು ಕಡಿಮೆ ಈಗ ಬರಗಾಲ ಸಲುವಾಗಿ ನಾವು ನೀರು ಇಲ್ಲ ಅನ್ನೋಕ್ಕಿಂತನೂ ನೀರು ಇಲ್ಲದನ ಮಳೆಗಾಲದಾಗ ನಾವು ಕಬ್ಬಿನಟ್ಟು ಉತ್ಪನ್ನ ತಕೊಂಡು ಆರಾಮ ಇರಾಕ್ ಬರ್ತೈತೆ ಹಿಂಗೆ ಪರ್ಯಾಯ ಬೆಳೆ ಮಾಡ್ಕೊಂಡ ಅದು 4 ತಿಂಗಳಾಗ ಒಂದು 20 ದಿನ ತರು ಮಾಡ್ಕೊಳಕಾಕತಿ ಅದ್ರ ಮುಂದೆ ಒಂದು 40 ರಿಂದ 50 ದಿನಕ್ಕೆ ಹೂ ಚಾಲು ಆಕತಿ ಹೂ ಚಾಲು ಆತಂದ್ರೆ ಒಂದು 2 ತಿಂಗಳಾಗ ಎಲ್ಲ ಖಾಲಿ ಆಕತಿ ಇದು ನಮಗೆ ಆದಷ್ಟು ಇದೆಲ್ಲ ಗಿಡ ತಪ್ಪಲ ಎಲ್ಲ ನಮ್ಮ ನೆಲಕ್ಕೆ ಹಸಿರೇಲಿ ಗೊಬ್ಬರ ಆಯ್ತು ಇವನು ಇಲ್ಲೇ ಮುರಿದ ಇದು ಗೊಬ್ಬರ ಆಯ್ತು ನಮಗಿದ ಕಬ್ಬಿನಕ್ಕಿಂತಲೂ ಹೆಚ್ಚಿಗೆ ಆದಾಯ ಆಯ್ತು ಇದು ನಮ್ಗೆ AVT ಅವ್ರು ತಮಿಳ್ನಾಡಿನವ್ರು ಬಂದ ನಮ್ಮನ್ನ ಸಾವಯವ ಗುರ್ತ ಮಾಡ್ಕೊಂಡ ಈಗ ನಮಗೆ ಬೀಜ ಕೊಟ್ರ ಅವ್ರು ಮೊದಲ ಆ ಬೀಜ ತಗೊಂಡ ಏರ್ ಮಡಿ ಮಾಡಿ ಕಿಸಿಂದ ಹಾಕಿದ್ವಿ ಗರಿಕೆ ಹೊಡೆದ ಅದ್ರ ಮ್ಯಾಲ ಒಂದು ಸ್ವಲ್ಪ ಎರೆಹುಳ ಗೊಬ್ಬರ ಹಾಕಿದ್ವಿ ಅವು ಸಸಿ 20 ದಿನದಾಗ ಒಂದು 8-10 ಇಂಚ್ ತನಕ ಸಸಿ ಬಂದು ಕಲಪಣ್ಣ ಈಗ ಚೆಂಡುವಿನ ತರು ಮಾಡ್ಕೋಬೇಕಾರೆ ನೀವು ಯಾವ ಟೈಪ್ ಮಾಡ್ಕೋತೀರಿ ಹಂಗ ಈಗ ಶಶಿಕಾಂತ್ ಈಗ ಬಂದದಿ ಚಲೋ ಆತದ ಈಗ ನಾ ತರು ಮಾಡಾಕ ಮಡಿ ಮಾಡಾಕತ್ತೀನಿ ಈಗ 3 ಫೂಟ್ ಆಗಲ್ಲ 8 ಫೂಟ್ ಉದ್ದನು ಒಂದು 15 ಮಡಿ ತಯಾರು ಮಾಡ್ಕೋಬೇಕು ನಾವು 1 ಎಕರೆ ಆಗ್ಬೇಕಾದ್ರ 1 ಎಕರೆ ಸಸಿ ತಯಾರು ಮಾಡ್ಕೋಬೇಕು ಈಗ ಈ ರೀತಿ ಗೆರಿ ಕೊಡ್ಕೊಳ್ಳೋದು 15 ಮಡಿ ಮಾಡ್ಕೊಳ್ಳೋದು ಈ ರೀತಿ ಗೆರಿ ಕೊಯ್ದು ಈ ಗೆರಿ ಕೊಡ್ದ ಈ ಆ ಕಡೆ ಕೊಯ್ಲಿ ಗೆರಿ ಅವೆ ಎಲ್ಲ ತಾನ ನಿನ್ಗೂ ರೂಢಿ ಆದಂಗಾತು ಈಗ ಎಲ್ಲ ಆತು ಈಗ ಸಾಲ್ ಮಾಡ್ಕೊಳ್ಳೋದು ಇದು ಮಳೆ ಹೆಚ್ಚಾದ್ರೂ ಇದ್ರಾಗ ನೀರು ಮ್ಯಾಲ ನಿಲ್ಲಂಗಿಲ್ಲ ಅದ್ರ ಸಲುವಾಗಿ ಇದನ್ನ ಏರ್ ಮಡಿ ಮಾಡ್ಕೊಳ್ಳೋದು ಇದಕ್ಕೆ ಎಷ್ಟು ಬೀಜ ಹತ್ತಾವನ್ರಿ ಒಂದು ಎಕರೆಕ್ಕೆ 100 ಗ್ರಾಮ್ ಬೀಜ ಹತ್ತಾವ ಒಂದು 100 ಗ್ರಾಮ್ ರೀ ಇವೇ ಬೀಜ ಇನ್ನು ಬೀಜ ಶಶಿಕಾಂತ್ ಹಿಂಗೆ ತೊಳೆದು ಹಿಂಗೆ ಸಾಲಾಗ ಒಂದು ಬಟ್ ಅಂತರ ಮೇಲೆ ಒಂದೊಂದು ಬೀಜ ಬೀಳಂಗ ಹಿಂಗೆ ಹೊಕ್ಕೊಳ್ಳೋದು ಆಚ ಕಡೆ ನೀನು ಹೊಕ್ಕೋದ್ರೆ ನಿನಗೂ ಗೊತ್ತಾಕೈತೆ ಈ ಟೈಪ್ ಹೊಕ್ಕೋದು ಈಗ 8 ಮಡಿಗೆಲ್ಲ ಒಂದ ಲೆವೆಲ್ದಾಗ ಬೀಜ ಬಿದ್ರೆ ಒಂದ ಲೆವೆಲ್ ತರ್ಬಿಡ್ತಾವ ಎಷ್ಟು ದಿವಸನಾಗ ಬರ್ತಾವ್ರಿ ತರು ಕಲ 20 ದಿವ್ಸನಾಗ ಬರ್ತಾವ ಶಶಿಕಾಂತ್ ದಿನಕ್ಕೆ 3 ಟೈಮ್ ನೀರು ಹೊಡಿಬೇಕು 2 ರಿಂದ 3 ಟೈಮ್ ಈಗ ಬಿಸಿಲು ಹಚ್ಚತಿ ಬಿಸಿಲ ಮಳಿ ಹೊಡಿಬೇಕಲ್ರಿ ನೀರು ಒಂದು ಮುಂದೆ 50 ದಿವ್ಸ ಹೂನ ಚಾಲು ಆಕತಿ ಹಚ್ಚಿದ ನಂತರ 50 ದಿವ್ಸ ಮತ್ತೆ ಇದಕ್ಕೆ ಈಗ 20 ದಿವಸ ಒಳಗಾಗಿ ಏನ್ ಇದಕ್ಕೆ ಔಷಧದ ಏನು ಹೊಡಿತೀರೇನ್ರಿ ಇದಕ್ಕೆ ಏನು ಔಷಧ ಇಲ್ಲ ರೀ ಇದಕ್ಕೆ ತೆಳಗ ಗೊಬ್ಬರ ಹಾಕಿರ್ತೀರೇನ್ರಿ ಏರ್ ಮಡಿ ಮಾಡಿ ಏನಿಲ್ಲ ಒಂದಿಟ ಈ ಗೆರಿ ಮೇಲೆ ಒಂದು ಸ್ವಲ್ಪ ಎರೆಹುಳ ಗೊಬ್ಬರ ಹಾಕೊಂಡ್ ಬಿಡ್ತೀವಿ ಇನ್ನು ಈ ರೀತಿ ಸಫಾಯಿ ಮಾಡ್ಕೊಳ್ಳೋಣ ಇದಕ್ಕೆ ಎರೆಹುಳ ಗೊಬ್ಬರ ಅದು ಎಲ್ಲ ಹಾಕೈತಿ ಈ ರೀತಿ ಸಫಾಯಿ ಮಾಡ್ಕೊಂಡ ಇಂಥದೊಂದ ಈಗ ನೀರು ಹಾಕಕ್ಕ ಒಂದು ಇದು ಇರ್ತೈತಿ ಜಾರಿ ಈ ಜಾರಿ ಈ ರೀತಿ ಕರೆಕ್ಟಾಗಿ ಬಿಡುವಂಗ ದಿನಕ್ಕೆ 3 ಟೈಮ್ ಪೂರ್ತಿ ನೆನೆಯುವಂಗ ಮೊದಲು ಒಂದು 2 ದಿನ ಭಾಳ ಇರ್ತೈತಿ ಹಿಂದಿಂದ ಆಮೇಲೆ ಕ್ರಮೇಣ ಕಡಿಮೆ ಆಕೈತಿ 24 ರಿಂದ 26 ಸಾವಿರ ತರು ತಯಾರಕ್ಕಾವ ಶಶಿಕಾಂತ 100 ಗ್ರಾಮ್ದಾಗ ಅದ್ರಾಗ ನಮಗೆ 1 ಎಕರೆಗೆ 18 ರಿಂದ 20 ಸಾವಿರ ಸಸಿ ಬೇಕಾಕಾವ 100 ಗ್ರಾಮ್ ಬೀಜಕ್ಕೆ ಒಂದು ಅವರು ಈಗ ನಮಗನಕ ಫ್ರೀ ಕೊಟ್ಟಾರ ಅವ್ರು AVT ಅವ್ರ ಥಾಮಸ್ ಗ್ರೂಪ್ದವ್ರ ನಮಗೇನು ಈಗ ದುಡ್ಡು ಖರ್ಚಿಲ್ಲ ಈಗ ಅವರೇ ಬೀಜ ಕೊಟ್ಟರು ಮುಂದೆ ಹೂನು ಅವರೇ ಒಯ್ತಾರು 9 ರೂಪಾಯಿ ಕೆಜಿದಂಗ ಈಗ ಅವರ ಬೀಜ ಕೊಟ್ರೆ ಮಾತ್ರ ಅವ್ರು ಹೂ ಒಯ್ತಾರನ್ರಿ ಅವ್ರ ಬೀಜ ಕೊಟ್ರನ ಅವ್ರು ಹೂ ಒಯ್ತಾರ ಮಾರ್ಕೆಟ್ನಾಗ ಸಿಕ್ಕಿದ ಬೀಜ ಹಾಕಿರ ಇಲ್ಲ ಅವ್ರದ್ದೇ ಆದ ಒಂದು AVT ಅಂತೇಳಿ ಒಂದು ಸೀಡ್ ಕಂಪ್ನಿ ಐತಿ ಅವ್ರದ F1 ಹೈಬ್ರಿಡ್ ಅಂತೇಳಿ ಒಂದು ತಳಿ ತಯಾರು ಮಾಡ್ಯಾರ ಅವ್ರ
AVT 2 ಅಂತೇಳಿ ನಮ್ಗೆ ಕೊಟ್ಟಾರ ಹೊರಟಿ. ಅಲ್ಲಪ್ಪನ ಈಗ 1 ಎಕರೆಗೆ ಸಾಲ ಕರ್ಕೊಂಡ ನಂತರ ತರು ಹಿಂಗ್ ಬಂದಿರ್ತಾವನ್ರಿ ಅಷ್ಟಾಗ 3.5 ಫುಟ್ ಸಾಲ್ ಕೊಯ್ದು ಶಶಿಕಾಂತ ಇಟ್ಟುದ್ ಸಸಿ ಬರ್ತಾವು 8 ಇಂದ 10 ಇಂಚ್ ತನಕ ಆಯ್ತಾ. ಹಿಂಗ 8 ಇಂಚ್ ಒಂದೊಂದ ಹಚ್ಕೋತ ಹೋಗಿಬಿಡುದು. ಎಷ್ಟು 8 ಇಂಚ್ ಒಂದು ಸಸಿ 8 ಇಂಚ್ ಒಂದು ಸಸಿ ಹಚ್ತೀವಿ. 3.5 ಫುಟ್ ಸಾಲ ಕೊರಿತ್ರಿ. 3.5 ಫುಟ್ ಸಾಲ. ನೀರ್ ಹಾಯ್ಸಿ ಹಚ್ತೀರೇನ್ರಿ? ನೀರ್ ಹಾಯ್ಸಿ ಹಚ್ಚೋದು. ಇಟ್ಟು ಸಸಿ ಬಂದಿರ್ತಾವು ನೀರ ಬಿಟ್ಕೊಂಡ ಬಗ್ಗೆ ಆಳ್ಗಳು ತಗೊಂಡ ಈ ರೀತಿ ಹಿಂಗ ತುರುಕಿ ಇದನ್ನ ಮಾಡ್ತೀವಿ. ಮತ್ತ ಒಂದೊಂದು ಗ್ಯಾಪ್ ಆದಲ್ಲಿ ಈ ರೀತಿ ಹಚ್ಕೊಂಡ್ ಬಿಡ್ತೀವಿ. ಒಂದು ವಾರದಾಗ ಏನು ಗ್ಯಾಪ್ ಅನಿಸ್ರ ಎಲ್ಲರೂ ಒಂದೊಂದ. ಸರಿ. 14 ಟನ್ ಅಂದ್ರ ಇದು ರೊಕ್ಕ ಎಷ್ಟ್ ಆಕತ್ರಿ ಒಂದ್ ಪೀಕಿಗೆ? 14 ಟನ್ ಅಂದ್ರ 1 ಲಕ್ಷ ಮೇಲ್ಪಟ್ಟ 120,000 ರಿಂದ 30,000 ರೂಪಾಯಿ ಆಕತಿ. 1,20,000 30,000. ನಮ್ ಖರ್ಚು ಅಂದ್ರ ಹರಿಯಾಕ 1 ಕೆಜಿಗೆ 1 ರೂಪಾಯಿ ಹಿಡ್ಕೊಂಡು 2 ರೂಪಾಯಿ ತನಕ ಬರ್ತೈತಿ. ಮುಂದ ಈಗ ಎಲ್ಲಾ ಖರ್ಚು ನಿರ್ವಹಣೆ ಟೋಟಲ್ 1 ಕೆಜಿಗೆ 1 ರೂಪಾಯಿ ಅಂದ್ರೆ 3 ರೂಪಾಯಿ ನಮ್ದು ಖರ್ಚು ಆದ್ರೂ 6 ರೂಪಾಯಿ ನಿವ್ವಳ ಲಾಭ ಆಕೈತಿ ನಮ್ಗ 1 ಕೆಜಿಗೆ. ಎಲ್ಲ ಖರ್ಚು ಎಲ್ಲ 3 ರೂಪಾಯಿ ಹೋಗ್ತೈತಿ ನಮ್ದು ಎಲ್ಲ ಬೆಳೆದ. ಭೂಮಿ ತಾಯಿಗೆ ವಿಶ್ವ ಯಾರು ಹಾಕದೇ ಇರಲಿ ನಂಜಾಗದಿರಲಿ ನೆಲಜಾಲ. ಶಿಲೆ ಮುಂತಾಗದಿರಲಿ ನಮ್ಮ ಬದುಕು, ಮುಂತಾಗದಿರಲಿ ನಮ್ಮ ಬದುಕು. ಭೂಮಿ ತಾಯಿಗೆ ವಿಶ್ವ ಯಾರು ಹಾಕದೇ ಇರಲಿ ನಂಜಾಗದಿರಲಿ ನೆಲಜಾಲ.